ಕಡೆ ಕೇಳಿಸ್ತಾ ಹಾ ಇಲ್ವಾ? ಹರಿಯೇನ್ನಮ್ಮ. ಹಾ ಸರಿ ಸರಿ ಹರಿಯೇನ್ನಮ್ಮ, ನಮಸ್ಕಾರ ಆಚಾರ್ಯ. ಸರಿ ಸರಿ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿತಂ ವಿಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ವಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತ್ವಳಂ ಭಜೇ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವಿಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ನಮಃ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಜರಜ್ಯೇಷ್ಠ ನಿಭಾಕಾರಂ ಜಗದೀಶ ಪ್ರಸಾದಂ ಜಗತೀತಲ ವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. 17ನೇ ಶ್ಲೋಕ ಅಂತ ಅನ್ಸುತ್ತೆ, ಹೌದಾ? 17ನೇ ಶ್ಲೋಕ ಅಲ್ವಾ? ಹೌದು ಹೌದಾ? ಸರಿ. ನೂರ ಬಂಧು ಸ್ವರೂಪದಿಂ ಶಾಂತಿರಮಣತಾನನ್ನನೇನಿಪೈ ನೂರ ಮೇಲ್ ಮೂರಧಿಕ ದಶ ಪ್ರಾಣಾಖ್ಯ ಪ್ರದ್ಯುಮ್ನ ತೋರುತಿಹನೈವತ್ತ 5 ವಿಕಾರ ಮನದೊಳು ಸಂಕರುಷಣೈನೂರು ಚತುರಾಶೀತಿ ವಿಜ್ಞಾನಾತ್ಮ ವಿಶ್ವಾಖ್ಯ. ಹಿಂದೆ ಏನು ಕೋಶಗಳಲ್ಲಿ ಆಯಾಯ ಕೋಶಗಳಲ್ಲಿ ಭಗವದ್ ರೂಪಗಳನ್ನ ಹೇಳಿದ್ರು, ಆ ಕೋಶಗಳನ್ನ ಸಂರಕ್ಷಣೆ ಮಾಡುವ ಕಾರ್ಯವೂ ಕೂಡ ಅವನದ್ದೇ. ಸಂರಕ್ಷಣೆ ಮಾಡಬೇಕಾದ್ರೆ ಯಾವ ಯಾವ ರೂಪದಲ್ಲಿರ್ತಾನೆ, ಅದರಲ್ಲಿ ಎಷ್ಟು ರೂಪಗಳಿಂದ ಇರ್ತಾನೆ, ಸಂರಕ್ಷಣೆ ಮಾಡ್ಲಿಕ್ಕೆ ಇರುವಂತಹ ರೂಪಗಳು. ಪರಮಾತ್ಮ ಕೋಶಾಂತರ್ಗತನಾಗಿ ಎಷ್ಟು ಯಾವ ರೂಪದಿಂದ ಇದ್ದಾನೆ. ಖಂಡ ರೂಪ ಅಂದ್ರೆ ಆಯಾಯ ಅಕ್ಷರ, ಆಯಾಯ ಪರಮಾತ್ಮ ರೂಪನ ಹೆಸರಿನಿಂದ ಇರುವಂತಹ ರೂಪಗಳು. ಆ ಹೆಸರಿನಲ್ಲಿ ಇರುವಂತಹ ಅಕ್ಷರಗತ ರೂಪ ಖಂಡ ರೂಪ. ಅಖಂಡ ರೂಪ ಅದು ಪರಮಾತ್ಮನ ಒಂದು ಸಂಪೂರ್ಣ ರೂಪ, ಅದು ಕೋಶಾಂತರ್ಗತನಾಗಿರುವಂತಹ ಪರಮಾತ್ಮನ ಬಗ್ಗೆ ಹೇಳಿದ್ರು. ಈಗ ಬರೀ ಕೋಶಾಂತರ್ಗತನಲ್ಲ, ಕೋಶಾಕಾರನಾಗಿಯೂ ಕೂಡ, ಕೋಶನಾಮಕನಾಗಿಯೂ ಕೂಡ ಪರಮಾತ್ಮನಿದ್ದಾನೆ. ಅದು ಹೇಗೆ ಅನ್ನೋದನ್ನ ಹೇಳ್ತಿದ್ದಾರೆ ನೋಡಿ. 101 ಸ್ವರೂಪದಿಂದ, ಸ್ವರೂಪ ಅಂದ್ರೆ ತನ್ನದೇ ಆದ ರೂಪ ಪರಮಾತ್ಮ ಇದ್ದಾನೆ. ಎಷ್ಟು? 101 ರೂಪದಿಂದ. ಸ್ವರೂಪದಿಂದ ಏನವನು? ಶಾಂತಿರಮಣ, ಶಾಂತಿ ನಾಮಕ ಲಕ್ಷ್ಮೀದೇವಿ. ಆ ಶಾಂತಿ ನಾಮಕ ಲಕ್ಷ್ಮೀದೇವಿಗೆ ಪತಿಯಾದ ಅನಿರುದ್ಧ ನಾಮಕ ಪರಮಾತ್ಮ. ಹಿಂದೆ ಅನ್ನಮಯ ಕೋಶಾಂತರ್ಗತನಾಗಿಯೂ ಅವನೇ ಇದ್ದ. ಆ ಕೋಶಾಂತರ್ಗತನಾದ ಪರಮಾತ್ಮನೇನೆ ಕೋಶಾಕಾರನಾಗಿಯೂ ಇದ್ದಾನೆ. ಆದರೆ ಕೋಶಾಕಾರನಾಗಿ ಆ ಕೋಶ ಶಬ್ದ ವಾಚ್ಯನಾಗಿರ್ಬೇಕಾದ್ರೆ ಇರುವಂತಹ ರೂಪಗಳ ಸಂಖ್ಯೆ ಬೇರೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಕೋಶಾಂತರ್ಗತನಾಗಿ ಇರಬೇಕಾದ್ರೆ ಅವನ ಹೆಸರಿನಲ್ಲಿ, ಅನಿರುದ್ಧ ಅನ್ನುವಂತಹ ಹೆಸರಿನಲ್ಲಿ ಬರುವಂತಹ ಅಕ್ಷರಗಳನ್ನ ಇಟ್ಟುಕೊಂಡು ತತ್ಪ್ರಕಾರವಾಗಿ ಆಯಾಯ ಅಷ್ಟು ರೂಪಗಳನ್ನ ಹೇಳಿದ್ರು. ಈಗ ಅವನು ಅನ್ನಮಯ ಕೋಶದಲ್ಲಿದ್ದಾನೆ. ಅನ್ನಮಯ ಕೋಶ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಅನ್ನಮಯ ಕೋಶಾಕಾರನಾಗಿ ಇದ್ದಾನೆ. ಅನ್ನಮಯ ಕೋಶ ಅಂತ, ಹಾಗಾದ್ರೆ ಅನ್ನ ಅನ್ನುವಂತಹ ಕೋಶ ಅದು, ಸರಿನಾ? ಅದರಲ್ಲಿ ಅನಿರುದ್ಧ ನಾಮಕನಿದ್ದಾನೆ, ಪರಮಾತ್ಮ ಇದ್ದಾನೆ ಅಂತ ಕೇಳಿದ್ವಿ. ಈ ಕೋಶದಲ್ಲಿ ಕೋಶಾಕಾರನಾಗಿದ್ದಾನಲ್ಲ, ಕೋಶ ಶಬ್ದ ವಾಚ್ಯನಾಗಿ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಎಷ್ಟು ರೂಪದಿಂದ? 101 ರೂಪದಿಂದ. ಅಖಂಡ ರೂಪ ಒಂದು ಅನಿರುದ್ಧ ಅಂತ ಹೇಳಿ. ಖಂಡ ರೂಪ ಹೇಗೆ? ಅನ್ನ, ಅ ಅಂತಂದ್ರೆ 1, ನ ಅಂದ್ರೆ 5,
ನಕಾರಕ್ಕೆ ನಕಾರದ ಒತ್ತು ಅಂದ್ರೆ 5 5 10. ಹಾಗಾದ್ರೆ ಸಂಖ್ಯಾನಾಂ ವಾಮದೋ ಗತಿ 10 1 101 ಆತಾ. ಹ 101. ಈ ರೀತಿ ಅನ್ನಮಯ ಕೋಶದಲ್ಲಿ ಪರಮಾತ್ಮನಿದ್ದಾನೆ 101 ರೂಪದಿಂದ. ನೆಕ್ಸ್ಟ್ ಮುಂದಿನ ಅನ್ನಮಯ ಪ್ರಾಣಮಯ. ಶಾಂತಿರಮಣ ತಾನ್ ಅನ್ನ ನೆನಿಪೈ 103 ಮೇಲ್ 3 ಅಧಿಕ ದಶ ಪ್ರಾಣಾಖ್ಯ ಪ್ರದ್ಯುಮ್ನ. ಮೇಲ್ 3 ಅಧಿಕ ದಶ ಪ್ರಾಣಾಖ್ಯ ಪ್ರದ್ಯುಮ್ನ. 500 ಮೇಲ್ 3 ಅಧಿಕ ದಶ ಪ್ರಾಣಾಖ್ಯ ಪ್ರದ್ಯುಮ್ನ. ಪ್ರಾಣಮಯ ಕೋಶದಲ್ಲಿ ಆ ಪ್ರಾಣಾಕಾರನಾಗಿ, ಪ್ರಾಣಮಯ ಕೋಶಾಕಾರನಾಗಿ, ಪ್ರಾಣ ಶಬ್ದ ವಾಚ್ಯನಾಗಿ ಪ್ರದ್ಯುಮ್ನ ನಾಮಕ ಪರಮಾತ್ಮನಿದ್ದಾನೆ. ಎಷ್ಟು ರೂಪದಿಂದ ಅಂತಂದ್ರೆ ಅವ್ರು ಹೇಳ್ತಾ ಇದ್ದಾರೆ 500 10 3 ಅಂದ್ರೆ 513 ರೂಪದಿಂದ ಆ ಪ್ರಾಣಮಯ ಕೋಶದಲ್ಲಿ ತದಾಕಾರನಾಗಿ ತತ್ಶಬ್ದವಾಚ್ಯನಾಗಿ ಇದ್ದಾನೆ. ಉದಾಹರಣೆಗೆ ಈಗ ಹೇಗೆ ಅದು? ಪ್ರಾಣ ಪ್ರ ಪ್ಲಸ್ ಅ ಪ್ಲಸ್ ನ. ಕೆಲವೊಂದು ಲೆಕ್ಕಾಚಾರ ಇಲ್ಲಿ ಯಾಕೋ ಮಿಸ್ ಆಗತ್ತೆ, ಅದು ಸಿಗೋದಿಲ್ಲ. ಇಲ್ಲೊಮ್ಮೆ ನೋಡಿ, ಈಗ ಪ್ರಾಣ ಅನ್ನುವಲ್ಲಿ ಪ ಇದೆ, ಅದು ಒಂದೆದ್ದು. ಪಕಾರ ಮತ್ತೆ ರಕಾರ ಎರಡಿದೆ, ಸಂಯುಕ್ತ ಅಕ್ಷರ. ಪದ ಅನ್ನುವಂಥದ್ದು ಸಂಯುಕ್ತ ಅಕ್ಷರ. ಪಕಾರ 1, ಯರ ಅದು 2. ಹಾಗಾದ್ರೆ 1 2 3 ಅಂತ ಆಯ್ತು. ಅ ಇದೆ, ಪ್ರಾಣ ಪ್ರ ಪ್ಲಸ್ ಅ, ಪ್ರ ಪ್ಲಸ್ ಅ ಇದ್ದಾಗ ಅದು ಪ್ರಾ ಅಂತ ಆಗತ್ತೆ. ಹಾಗಾದ್ರೆ ಪ್ರ ಅಂತಂದ್ರೆ 3, ಅ ಅಂತಂದ್ರೆ 1, ನ 5. ಬಲದಿಂದ ಎಡಕ್ಕೆ ಹೋಗ್ಬೇಕು. 5 1 3 513 ರೂಪ. ಪ್ರಾಣಮಯ ಕೋಶದಲ್ಲಿ ಕೃತಿ ನಾಮಕ ಲಕ್ಷ್ಮೀದೇವಿಯ ಪತಿಯಾದ ಪ್ರದ್ಯುಮ್ನ ನಾಮಕ ಪರಮಾತ್ಮನಿದ್ದಾನೆ. ಮುಂದೆ ತೋರು ತಿಹನೈವತ್ತು 5 ವಿಕಾರ ಮನದಳು ಸಂಕರುಷಣ. ತೋರು ತಿಹನು 55 55 55 ರೂಪ. ಅನ್ನಮಯ ಪ್ರಾಣಮಯ ಮನೋಮಯ. ಮನೋಮಯ ಕೋಶದಲ್ಲಿ ಸಂಕರ್ಷಣ ನಾಮಕ ಪರಮಾತ್ಮ, ಜಯಾನಾಮ ಲಕ್ಷ್ಮೀಪತಿಯಾದ ಸಂಕರ್ಷಣ ನಾಮಕ ಪರಮಾತ್ಮ ಮನೋಮಯ ಕೋಶದಲ್ಲಿ ಇದ್ದಾನೆ. ಹೇಗೆ 55? ಹೇಗೆ? ಮ ನ, ಮ 5ನೇ ಅಕ್ಷರ, ತ ತ ದ ಧ ಪ ಪ ಬ ಭ ಮ 5ನೇ ಅಕ್ಷರ, ನ ಅದು 5ನೇ ಅಕ್ಷರ, ತ ತ ದ ಧ ನ. ಆದ್ರಿಂದ 55 ರೂಪದಿಂದ ಆ ಮನೋಮಯ ಕೋಶಾಕಾರನಾಗಿ, ಮನೋಮಯ ಕೋಶ ಶಬ್ದ ವಾಚ್ಯನಾಗಿ ಪರಮಾತ್ಮ ಇದ್ದಾನೆ, ರಕ್ಷಣೆ ಮಾಡ್ತಾ ಇದ್ದಾನೆ. ಮುಂದಿನ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ. ಮನದಳು ಸಂಕರ್ಷಣ 584 ವಿಜ್ಞಾನಾತ್ಮ ವಿಶ್ವಾಖ್ಯ. 584 ಅಶೀತಿ ಅಂತಂದ್ರೆ 80, ಚತುರಾಶೀತಿ ಅಂದ್ರೆ 84. 584 ಅಂದ್ರೆ 584 ರೂಪಗಳಿಂದ ವಿಜ್ಞಾನಮಯದಲ್ಲಿ, ವಿಜ್ಞಾನಮಯ ಕೋಶದಲ್ಲಿ ಪರಮಾತ್ಮನಿದ್ದಾನೆ, ವಿಶ್ವನಾಮಕ ಪರಮಾತ್ಮನಿದ್ದಾನೆ. ಹಿಂದೆ ಯಾವುದನ್ನು ಹೇಳಿದ್ವಿ ನಾವು? ಹಾಗಾದ್ರೆ ವಾಸುದೇವ, ಹೌದಾ? ವಿಜ್ಞಾನ ಕೋಶದಲ್ಲಿ ವಾಸುದೇವನನ್ನ ಹೇಳಿದ್ವಿ. ವಾಸುದೇವ ಬೇರೆ ಅಲ್ಲ, ವಿಶ್ವ ಬೇರೆ ಅಲ್ಲ. ಯಾಕೆ ಅಂತಂದ್ರೆ ವಾಸನಾತ್ ವಾಸುದೇವೋಸಿ ವಾಸಿದಂತೆ ಜಗತ್ರಯಂ. ಎಲ್ಲಾ ವಿಶ್ವದಲ್ಲೂ ಪರಮಾತ್ಮ ವಾಸಿಸುತ್ತಿದ್ದಾನೆ, ಆದ್ರಿಂದ ಅವನನ್ನ ವಾಸುದೇವ ಅಂತ.
ಆದ್ರಿಂದ ಎಲ್ಲ ವಿಶ್ವದಲ್ಲಿ ಅವನಿದ್ದಾನೆ, ವಿಶ್ವರೂಪದಿಂದ ಇದ್ದಾನೆ. ಆದ್ರಿಂದ ವಿಶ್ವ, ಹಾಗಾದ್ರೆ ವಾಸುದೇವ, ವಿಶ್ವ ಇಸ್ ವಾಸುದೇವ. ಈ ವಿಜ್ಞಾನಮಯ ಕೋಶದಲ್ಲಿ ವಾಸುದೇವ ನಾಮಕ ಪರಮಾತ್ಮ ಅರ್ಥಾತ್ ವಿಶ್ವನಾಮಕ ಪರಮಾತ್ಮ 584 ರೂಪದಿಂದ ಇದ್ದಾನೆ. ಹೇಗೆ? ಈಗ ವಿಜ್ಞಾನ ಅಂತ ನೋಡ್ಬೇಕೀಗ, ಕೋಶ ಅಲ್ಲ. ವಿ ಯರಲವ ವ, ಜ್ಞಾನ ಜ್ಞಾ 8ನೇ ಅಕ್ಷರ, ಯರಲವ ಶ ಶ ಸ ಹ ಕ್ಷ ಜ್ಞ. 8 ಹೇಗಾಗತ್ತೆ ಅಂತ ಲೆಕ್ಕ ಸಿಗೋದಿಲ್ಲ ಇಲ್ಲಿ. ಇಲ್ಲಿ ಜ್ಞಾ ಅನ್ನೋದು 8 ಹೇಗಾಯ್ತು? ಸರ್ ಇದು ಜಾ ಮತ್ತೆ ಯಾ ಎರಡು ತಗೊಂಡ್ಬಿಟ್ಟು ಅದು 3 ಮತ್ತೆ 5 ಅಂತ ಮಾಡಿದಾರ. ಆ? ಚ ಚ ಜ ಇದೆಯಲ್ಲ, ಚ ಚ ಜ 3ನೇದು. ಚ ಸಂಯುಕ್ತಾಕ್ಷರ ಅದು. ಚ ಚ ಜ 3 ಮತ್ತೆ ಚ ಚ ಜ ಈ ಚ ಞ. 5 ಞ ಸರಿ ಸರಿ ಸರಿ. ಞ 5 5 3 8. ಹೌದು ಹೌದು. ನಮ್ಮ ಸಂಸ್ಕೃತ ಲಿಪಿಯಲ್ಲಿ ಕೆಲವೊಂದು ಅಕ್ಷರ ಜಾಸ್ತಿ. ಈ ಕ್ಷತ್ರ ಬರ್ತದೆ, ತ್ರ ಆದ್ಮೇಲೆ ಜ್ಞ ಬರ್ತದೆ, 12ನೇ ಅಕ್ಷರ ಆಗುತ್ತದು. ಯರಲವ ಶ ಶ ಸ ಹ ಳ ಕ್ಷತ್ರ ಜ್ಞ. ಆದ್ರಿಂದ ಕೆಲವೊಂದು ಸಿಗೋದಿಲ್ಲ. ಸರಿ, ಹೀಗೆ ಸಂಯುಕ್ತಾಕ್ಷರ ಅಂತ ಇಟ್ಕೊಂಡಾಗ ಎದಕ್ ನಾನು ಸಂಯುಕ್ತಾಕ್ಷರ ಅಂತ ಯಾಕೆ ಇಟ್ಕೊಳ್ಳಿಲ್ಲ ಅಂತಂದ್ರೆ, ಈ ಅವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಈ ಜ್ಞವನ್ನ ಸಪರೇಟ್ ಆದ ಒಂದು ಅಕ್ಷರ ಅಂತ ಕನ್ಸಿಡರ್ ಮಾಡಿದ್ದಾರೆ. ಹೌದಾ? ಆದ್ದರಿಂದ ಇದು ಲೆಕ್ಕ ಸಿಗೋದಿಲ್ಲ ಅಂತ ಅನ್ಕೊಂಡೆ. ಜ ಪ್ಲಸ್ ಞ ಅಂತ ಇಟ್ಕೊಂಡಾಗ ಅವಾಗ 8 ಅಂತ ಸಿಗುತ್ತೆ. ಸರಿ, ವಿ 4, ಜ್ಞ 8, ನ 5, 5 8 4 585. 585 ರೂಪಗಳಿಂದ ವಿಶ್ವನಾಮಕ ಪರಮಾತ್ಮ ಅರ್ಥ ವಾಸುದೇವ ನಾಮಕ ಪರಮಾತ್ಮ ಆ ವಿಜ್ಞಾನಮಯ ಕೋಶ ಕಾರಣಾಗಿ ವಿಜ್ಞಾನಮಯ ಕೋಶದ ವಾಚ್ಯನಾಗಿ ಆ ವಿಜ್ಞಾನಮಯ ಕೋಶವನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಹೀಗೆ ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಇಲ್ಲೇನು ಒಂದ್ ಸ್ವಲ್ಪ ಇದಾಗುತ್ತಲ್ಲ ಆಚಾರ್ಯ, ಇದು ಹಿಂದ್ಗಡೆ ನಾವು ಪ್ರಾಣ ಇದ್ದಾಗ ಪ ಮತ್ತೆ ಆ ಎರಡು ಸಪರೇಟ್ ಮಾಡಿದ್ವಿ ನಾವು ಅವಾಗ. ಇಲ್ಲಿ ಹಂಗೆ ವಿ ಬಂದಾಗ ವ ಮತ್ತೆ ಇ ಅಂತ ಸಪರೇಟ್ ಮಾಡಕ್ಕಾಗತ್ತಲ್ಲ, ಅಥವಾ ಜಾಸ್ತಿ ಆಗುತ್ತೆ ಅಲ್ಲಿ ನೋಡಿ. ಹೌದಾ? ಅದು ಎಷ್ಟು ಸೂಕ್ಷ್ಮ ಅನ್ನೋ ಗೊತ್ತಲ್ಲ ಅದು. ಆಚಾರ್ಯ, ಹಾ ಹೇಳಿ. ವಾಸುದೇವಗೆ ವಾಸನಾತ್ ವಾಸುದೇವೋ ಅಪಿ ಏನೋ ಹೇಳಿದ್ರಲ್ಲ, ಮತ್ತೆ ಹೇಳ್ತೀರಿ? ವಾಸನಾತ್ ಜಗತ್ರಯಂ. ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಜಗತ್ರಯಂ ಅಲ್ಲ, ಒಬ್ರು ಸರ್ವಭೂತ ಹೇಳ್ರಿ. ನಿವಾಸೋಸಿ. ಇವ್ರೇ, ನೀವು ಮ್ಯೂಟ್ ಮಾಡ್ಕೊಳ್ರಿ, ನಮ್ಗೆ ಆಚಾರ್ಯದು ಕೇಳಿಸೋಲ್ತು. ವಾಸನಾತ್ ವಾಸುದೇವೋಸಿ. ಹ ವಾಸನಾತ್ ಅಂದ್ರೆ ನೀನು ಇದ್ದೀಯ, ಆದ್ದರಿಂದ ನೀನು ವಾಸುದೇವ. ಹ ಎಲ್ಲೆಲ್ಲಿ ಇದ್ದೀಯ? ವಾಸಿತಂತೆ ವಾಸಿತಂತೆ ಜಗತ್ರಯಂ. ಓಕೆ. ಮೂರೂ ಜಗತ್ತಿನಲ್ಲೂ ಇದ್ದೀಯ, ಮೂರೂ ಲೋಕಗಳಲ್ಲೂ ಇದ್ದೀಯ. ಅರ್ಥ ಆಯ್ತು, ಅರ್ಥ ಆಯ್ತು. ಥ್ಯಾಂಕ್ಸ್. ಅಷ್ಟೇ ಅಲ್ಲ, ಸರ್ವಭೂತ ನಿವಾಸೋಸಿ. 3 ಲೋಕದಲ್ಲಿ ಚರಾಚರ ಪ್ರಪಂಚದಲ್ಲೂ ಇದ್ದೀಯ, ಜೀವರಲ್ಲೂ ಇದ್ದೀಯ ಅಂತ. ಅಚರ ಪ್ರಪಂಚದಲ್ಲೂ ಇದ್ದೀಯ, ಚರ ಪ್ರಪಂಚರಾದ ಜೀವರಲ್ಲೂ ಇದ್ದೀಯ ಅಂತ. ಸರ್ವಭೂತ ನಿವಾಸೋಸಿ, ಅಥವಾ ಭೂತ ಅಂದ್ರೆ ಪಂಚಭೂತ ಅಂತ ಇಟ್ಕೊಳ್ಬಹುದು. ಆದ್ದರಿಂದ ವಾಸುದೇವ ನಮೋಸ್ತುತೆ, ನಿಮಗೆ ವಾಸುದೇವನಂದನಿಗೆ ನಮಸ್ಕಾರ ಅಂತ. ಧನ್ಯವಾದ. ಸರಿ, ಮುಂದೆ ಹೋಗೋಣ. 3000 ಮೇಲೀರಧಿಕ ರೂಪಗಳ ಧರಿಸಿ ಶರೀರದೊಳಗಾನಂದಮಯ ನಾರಾಯಣ ಪಯನು
ಈರೆರಡು ಮೇಲ್ 305 ಸ್ವರೂಪದಿಂದಲೇ ಭಾರತೀಶ ನೊಳಿಪ್ಪ ನವನೀತಸ್ಥಘೃತನಂತೆ. ಆನಂದಮಯ ಕೋಶದ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅದರಲ್ಲಿ ಈ ಅನ್ನಮಯ ಪ್ರಾಣ ಮನೋಮಯ ವಿಜ್ಞಾನವೇ ಮುಗಿತು. ಆನಂದಮಯ ಅಲ್ಲ ಈಗ ಎಷ್ಟು ರೂಪದಿಂದ 3000 ಅರ್ಧಶತ ಮೇಲೀರಧಿಕ. ಅರ್ಧಶತ ಅಂದ್ರೆ 50, ಈರಧಿಕ ಈರು ಅಂತಂದ್ರೆ 2. ಹಾಗಾದ್ರೆ 3052 ಅಂತ ಅರ್ಥ. 3000 ಅರ್ಧಶತ ಮೇಲೀರಧಿಕ ರೂಪಗಳು ಅಂದ್ರೆ 3052 ರೂಪಗಳನ್ನು ಧರಿಸಿ ಶರೀರದೊಳು ಆನಂದಮಯ ನಾರಾಯಣತ್ವಯನು ಆನಂದಮಯ ಕೋಶದಲ್ಲಿ ಆ ರೂಪನಾಗಿ ತದಾಕಾರನಾಗಿ ಇದ್ದಾನೆ. ಹೇಗೆ ಸಂಖ್ಯೆ ಸಿಗ್ಬೇಕಲ್ವಾ ಅಂತಂದ್ರೆ ಆನಂದ ಅಂತ ಹೇಳುತ್ತೆ. ಆ ನೋಡಿ, ಆ ಅನ್ನೋದು 3 ಹೇಗೆ ತಗೊಂಡ್ರು ಕೆಲವೊಂದು ಗೊತ್ತೇ ಆಗೋದಿಲ್ಲ. ಅದು ಪಂಡಿತರಿಗೆ ಬಿಟ್ಟಿದ್ದು. ನಾವೆಲ್ಲ ದೀಡ್ ಪಂಡಿತರು ನಾವೆಲ್ಲ. ಆ ಅನ್ನೋದು ಹೇಗ್ ತಗೊಂಡ್ರು 3 ಅಂತ ಹೇಳಿ. ಅ ಪ್ಲಸ್ ಆ ಒಂದು ಅ ಪ್ಲಸ್ ಆ ಅದು ಬಹಳ ಗೊತ್ತದ. ಹೇಗೆ ಹೇಳ್ತೀವಿ? ಎರಡೇ ಆ ಅಂತಂದ್ರೆ ಎರಡೇ ಅಲ್ವಾ ಆಚಾರ್ಯ? ಆಚಾರ್ಯ ಅದು ಹಾಗೆ ಎರಡೇ ಅಲ್ವಾ? ಕೊನೆಯದು ಬಂದಿರೋದು 2. ಅದು ಲಿಫ್ಟ್ ಇಂದ ಬರ್ಬೇಕಲ್ವಾ? ಕರೆಕ್ಟ್ ಆಗಿದೆ, 2 ಕರೆಕ್ಟ್ ಆಗಿದೆ ಆಚಾರ್ಯ. ಹೌದೌದು, 2 ಹಾಗೆ correct ಎರಡೇನೆ. ಕರೆಕ್ಟ್. ವಾಮತೋಗತಿ ತಾನೆ? ವಾಮತೋಗತಿ ಸಂಖ್ಯಾನಂ ವಾಮತೋಗತಿ. ವಾಮತೋಗತಿ. ಹೌದು, 2 ಕರೆಕ್ಟ್ ಆಗೇ ಇದೆ. 2 ಕಡೆಗೆ ಬರುತ್ತೆ. ಸಂಖ್ಯಾನಂ ವಾಮತೋಗತಿ. ಆ ಸರಿ. ಇಲ್ಲಿ ಮಿಸ್ಪ್ರಿಂಟ್ ಆಗಿದೆ. ಇಲ್ಲಿ ಆಕೆ 3 ಕೊಟ್ಟಿದ್ದಾರೆ, ದಕ್ಕೆ 2 ಕೊಟ್ಟಿದ್ದಾರೆ. ಓ, ಇಲ್ಲಿ ನಮ್ದು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸರಿನಾ? ಇಲ್ಲಿ ಮಿಸ್ಪ್ರಿಂಟ್ ಆಗಿದೆ. ಅದಕ್ಕೆ ನಾನು ಬಹಳ ತಲೆ ಕೆಡಿಸ್ಕೊಂಡು ಹೇಗೆ ಬರುತ್ತೆ, ಏನ್ ಬಿಡಿಸಿದ್ರೆ ಆಗೋದಿಲ್ಲ. ಅದು ಸ್ವರಾಕ್ಷರ, ಅದು ಸಂಯುಕ್ತ ಒಂದು ವ್ಯಂಜನಾಕ್ಷರ ಆಗಿದ್ರೆ ಏನೋ ವಿಚಾರ ಮಾಡಬಹುದಿತ್ತೇನೋ, ಹೇಗೋ ಒಂದ್ ಮಾಡಿ ಎಲ್ಲಿಂದ ಕೂಡಿಸಿದ್ರು ಅಂತ. ಇದು ಉಲ್ಟಾ ಆಗಿದೆ. ಆ ಅನ್ನೋದು 2 ಆಗ್ಬೇಕು, ದ ಅನ್ನೋದು 3 ಆಗ್ಬೇಕು. ಸರಿನಾ? ಹಾಗಾದ್ರೆ ಆ 2 ನ ಅಲ್ಲಿ ಅನುಸ್ವಾರ ಇದೆ, ನಮ್ ಅಂತ ಹೇಳಿ, ಅದು 0ಗೆ ಲೆಕ್ಕ. ನ ಅನ್ನೋದು 5ನೇ ಅಕ್ಷರ. ಹಾಗಾದ್ರೆ 50 ನಮ್ ಅಂತಂದ್ರೆ 50, ದ ಅಂತಂದ್ರೆ 3. 352 3052 ಲೆಕ್ಕ. ಈ ರೀತಿ ಇಲ್ಲಿ ತನ್ನ ಸಾಕ್ಷಾತ್ ಯಾವ ಲಕ್ಷ್ಮೀದೇವಿಯ ಬೇರೆ ರೂಪ ಇಲ್ಲ. ಅಲ್ಲಿ ಶಾಂತಿನಾಮಕ, ಕೃತಿನಾಮಕ, ಜಯಾಪತಿ, ಜಯಾನಾಮಕ ಲಕ್ಷ್ಮೀದೇವಿ ಒಟ್ಟಿಗೆ ಇದ್ದಾನೆ ಅಂತೆಲ್ಲ ಹೇಳಿದ್ವಿ. ಇಲ್ಲಿ ಹಾಗಲ್ಲ. ಸಾಕ್ಷಾತ್ ಲಕ್ಷ್ಮೀದೇವಿಯೇನೆ ಸಾಕ್ಷಾತ್ ಪರಮಾತ್ಮ ನಾರಾಯಣ ರೂಪವೇ ಇದೆ. ಸರಿನಾ? ಆದ್ರಿಂದ ಸಾಕ್ಷಾತ್ ಲಕ್ಷ್ಮೀದೇವಿ ಸಹಿತನಾಗಿ ಆನಂದಮಯ ಕೋಶದಲ್ಲಿ ಆನಂದನಾಮಕನಾಗಿ 3052 ರೂಪದಿಂದ ಪರಮಾತ್ಮನಿದ್ದಾನೆ. ಇದು ಕೋಶಗತ ಅಕ್ಷರ ಸಾಂಕೇತದಿಂದ ಹಾಗೂ ಈ ರೀತಿ ಹೇಳ್ತಾ ಇದ್ದಾರೆ. 2,000 ಮೇಲ್ 305 ಸ್ವರೂಪದಿಂದಲಿ ಭಾರತೀಶ ನೊಳಿಪ್ಪ ನವನೀತಸ್ಥ ಘೃತನಂತೆ. ನೋಡಿ, ನಮ್ಮ ಶರೀರದಲ್ಲಿ ಇರುವಂತಹ ಆ ಭಾರತೀಶ ವಾಯುದೇವರಲ್ಲೂ ಕೂಡ ಪರಮಾತ್ಮನಿದ್ದಾನೆ. ಎಲ್ಲರೂ ಗೊತ್ತಿರೋದೆ. ಮಾಧುರಿ ಗೊತ್ತಿರ್ಲೇಬೇಕು, ಗೊತ್ತಿಲ್ಲದ್ರು ಮಾಧುರಿ ಅಲ್ಲ. ಹೇಗಿದ್ದಾನೆ, ಎಷ್ಟು ರೂಪದಿಂದ ಇದ್ದಾನೆ ಅವನಲ್ಲಿ ಅಂತಂದ್ರೆ ಹೇಳ್ತಾ ಇದ್ದಾರೆ. 2,000 ಅಂತಂದ್ರೆ 2,000 4,000 ಅಂತ ಅರ್ಥ. ಈರು ಅಂತಂದ್ರೆ 2 ಅಂತ ಅರ್ಥ. 2 ಅಂದ್ರೆ 4,000 ಅಂತ ಅರ್ಥ. 4,000 ಮೇಲ್ 305. ಹಾಗಾದ್ರೆ 4,305 ರೂಪದಿಂದ ಎಲ್ಲಿದ್ದಾನೆ? ಭಾರತೀಶನೊಳಿಪ್ಪ.
ಭಾರತೀ ರಮಣನಾದ ಮುಖ್ಯ ಪ್ರಾಣನಲ್ಲಿ ಇದ್ದಾನೆ. ಹೇಗೆ? ನವನೀತಸ್ಥ ಘೃತನಂತೆ, ಬೆಣ್ಣೆಯಲ್ಲಿ ತುಪ್ಪ ಇದೆ, ಅದು ಕಾಯಿಸಿದಾಗ ಮಾತ್ರ ಬರೋದು, ತುಪ್ಪ ಇಲ್ಲ ಅಂತ ಹೇಳಿಕ್ ಆಗೋದಿಲ್ಲ. ಹಾಗೆ ಮುಖ್ಯ ಪ್ರಾಣನಲ್ಲಿ ಪರಮಾತ್ಮನ ರೂಪಗಳು ಇಷ್ಟಿದೆ. ಬೆಣ್ಣೆಯಂತೆ, ತುಪ್ಪದಂತೆ ಪರಮಾತ್ಮ ಈ ಬೆಣ್ಣೆ ಸದೃಶನಾದ ನವನೀತ ಸದೃಶನಾದ ಮುಖ್ಯ ಪ್ರಾಣನಲ್ಲಿ ಅವನು ಇದ್ದಾನೆ. ಇಷ್ಟು ನೋಡಿ, ಅದಕ್ಕೆ ಬಹಳ ಅರ್ಚನೆ, ಮುಖ್ಯ ಪ್ರಾಣನ ಉಪಾಸನೆ ಬಹಳ ಮುಖ್ಯ. ವಾಯುಸ್ತಿ ಪುನಶ್ಚರಣೆ, ಬಳಿತ್ತಾಸು ಪುನಶ್ಚರಣೆ, ಸುಂದರಕಾಂಡ ಪುನಶ್ಚರಣೆ ಎಲ್ಲವೂ ಕೂಡ ಅಂದ್ರೆ ವಿಶೇಷ. ಮುಖ್ಯ ಪ್ರಾಣನ ಆರಾಧನೆ ಬಹಳ ಮುಖ್ಯ. ಪರಮಾತ್ಮ ತನ್ನ ಮೂರ್ತಿಗಳಲ್ಲಿ ಅಖಂಡ ರೂಪದಿಂದ ಇರಬಹುದು, ಆದರೆ ಇದರಲ್ಲಿ ಮುಖ್ಯ ಪ್ರಾಣನ ಮೂರ್ತಿಗಳಲ್ಲಿ, ಮುಖ್ಯ ಪ್ರಾಣನಲ್ಲಿ ಖಂಡ ರೂಪದಿಂದ ಇಷ್ಟಿದ್ದಾನೆ. ಅಲ್ಲಿ ಯಾವ ಅಕ್ಷರ ಅಂತ ಕೊಟ್ಟಿಲ್ಲ, ಅವನು ಸುಮ್ನೆ ಒಂದು ಇಷ್ಟು ರೂಪದಿಂದ ಇದ್ದಾನೆ ಅಂತ ಹೇಳಿದ್ದಾರೆ ಇಲ್ಲಿ. ಅದು ಹೇಗೆ ಅನ್ನೋದನ್ನ ಮುಂದೆ ಹೇಳ್ತಾರೆ, ಸರಿನಾ? ಹೇಗೆ ಆ ಪ್ರಾಣಮಯ ಅಂದ್ರೆ ಮುಖ್ಯ ಪ್ರಾಣ 5 ರೂಪದಿಂದ ನಮ್ಮ ಶರೀರದಲ್ಲಿದ್ದಾನೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅವೆಲ್ಲವೂ ಲೆಕ್ಕ ಹಾಕಿದ್ರೆ ಅಷ್ಟಾಗತ್ತೆ ಅಂತ ಹೇಳ್ತಾರೆ ಮುಂದೆ, ಸರಿನಾ? ಅವೆಲ್ಲವೂ ಸೇರಿಸಿದ್ರೆ ಅಷ್ಟಾಗತ್ತೆ. ಆದ್ರಿಂದ ಮುಖ್ಯ ಪ್ರಾಣನಲ್ಲಿ ಪರಮಾತ್ಮನ ವಿಶೇಷ ವಿಭೂತಿ ರೂಪಗಳು 4305 ರೂಪಗಳು 5 ರೂಪಾಯಿ. ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಒಂದ್ ಪ್ರಶ್ನೆ. ಹಾ. ನಿನ್ನೆ ನಾವು ಇದು ಪಾಠದಲ್ಲಿ ಇದ್ ಮಾಡಿದಾಗ 5,85,400 ರೂಪಗಳಲ್ಲಿ ಎಲ್ಲರಲ್ಲೂ ಇದ್ದಾನೆ ಅಂತ ಆಯ್ತು. ಇವತ್ತು 4,305 ಮುಖ್ಯ ಪ್ರಾಣನಲ್ಲಿದ್ದಾನೆ ಅಂತ. ಇದು ಅದಲ್ಲದೆ ಇನ್ನೂ 4,305. ಅದು ಇಲ್ಲ, ಇದು ಬರೀ ಅದು ಎಲ್ಲ ಜೀವರಲ್ಲೂ, ಇದು ಬರೀ ಮುಖ್ಯ ಪ್ರಾಣನಲ್ಲಿ. ಮುಖ್ಯ ಪ್ರಾಣನಲ್ಲಿ ಇದು ಅದಲ್ಲದೆ ಇನ್ನೂ 4,305. ಅದಲ್ದೆ ಹೌದು. ಓಕೆ ಓಕೆ, ಸರಿ. ಅಂದ್ರೆ ವಿಚಾರ ಮಾಡಿ, ಈಗ ಎಲ್ಲರಲ್ಲೂ ಕೂಡ ಈ 5 ಕೋಶಗಳು ಇದ್ದೇ ಇರ್ತದೆ. ನಿಜ. 5 ಕೋಶಗಳು ಬಿಟ್ಟು ಮುಖ್ಯ ಪ್ರಾಣನ 5 ವಾಯು ರೂಪಗಳಂತೂ ಇದ್ದೇ ಇರ್ತದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅದರಲ್ಲೂ ಇದ್ದಾನೆ. ಹಾಗಾದ್ರೆ ಅದನ್ನ ಪ್ಲಸ್ ಮಾಡಿ ಮತ್ತೆ ಇದನ್ನು ಪ್ಲಸ್ ಮಾಡ್ಬೇಕು ನಾವು. ಸರಿನಾ? ಬರೀ ಅಷ್ಟೇ ಪರಮಾತ್ಮನ ರೂಪಗಳು ಅಂತಲ್ಲ, 5,85,400 ರೂಪಗಳು ಅಂತ ಅನ್ಕೊಂಡಿದ್ವಿ. ಅದು ಬಿಟ್ಟು ಮತ್ತೆ 4,000, 5,89,035 5,89,705 ಆಗತ್ತೆ. 705 ಆಗತ್ತೆ. ಇಷ್ಟು ರೂಪಗಳು ಪ್ರತಿಯೊಬ್ಬ ಶರೀರದಲ್ಲೂ ಇರ್ತವೆ. ಹಾಗಾದ್ರೆ ನೋಡಿ. ಇಲ್ಲ, ಇನ್ನೊಂದೇನಂದ್ರೆ ನಿನ್ನೆ ಹೇಳಿದ್ದು 5,85,000 ಅದು ಕೋಶಾಂತರ್ಗತ ಅಂತ ಹೇಳಿದಾರೆ, ಅಂದ್ರೆ ಕೋಶದ ಒಳಗಡೆ ಆಯ್ತದು. ಇದು ಈಗ ನಾವು ಮಾತಾಡ್ತಿರೋದು ಸಂಪೂರ್ಣ ಒಬ್ಬ ಜೀವಿಯ ದೇಹದಲ್ಲಿ ಅಂತ. ಕೋಶವೂ ಜೀವಿ ದೇಹದಲ್ಲೇ ಬರ್ತದೆ, ಕೋಶಾಕಾರ ಅದೆಲ್ಲ ಹಿಡ್ಕೊಂಡಾಗ ಕೂಡ ಜೀವಿ ದೇಹದಲ್ಲೇ ಬರ್ತದೆ. ಮುಖ್ಯ ಪ್ರಾಣ ಕೂಡ ನಮ್ಮ ದೇಹದಲ್ಲೇ ಇರೋದು, ಸರಿನಾ? ಟೋಟಲಿ ಒಬ್ಬ ದೇಹದಲ್ಲಿ ಪರಮಾತ್ಮ ರೂಪಗಳು ಇಷ್ಟಿವೆ ಅಂತ. ಸರಿ ಸರಿ ಆಚಾರ್ಯ. ಓಕೆ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ. ಶ್ರೀಕೃಷ್ಣ. ನಮಸ್ಕಾರ. ನಮಸ್ಕಾರ. ಧನ್ಯವಾದ. ಹರೇ ನಮಃ. ನಮಸ್ಕಾರ. ಹರೇ ಧನ್ಯವಾದ. ಧನ್ಯವಾದ.